ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಎದ್ದಿರೋದು 9 o'clock. ಇಷ್ಟು ಲೇಟ್ ಯಾಕು ಅಂತಂದರೆ, ಸೊ ನಾನು ಅಮ್ಮನ ಮನೆಗೆ ಹೋದ್ನಿ ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ. ಹಾಗಾಗಿ ಎ ಸಿ ಅಷ್ಟೇ ಆನ್ ಮಾಡಿಟ್ಟು ಹೋಗಿದ್ರು. ಅದು ಜಾಸ್ತಿ ಬೆಳಿಗ್ಗೆ ಆಲ್ಮೋಸ್ಟ್ ಚಳಿ ಇರುತ್ತಲ್ಲ, ಅದು ಚಳಿ ಆ್ಯಂಡ್ ಎ ಸಿ ಚಳಿ ಎರಡೂ ಸೇರಿಬಿಟ್ಟು ಸಿಕ್ಕಾಪಟ್ಟೆ ಚಳಿ ಆಗಿಬಿಟ್ಟಿತ್ತು. ಹಾಗಾಗಿ ಎದ್ದಿದ್ದೆ ನಾನು. ಇಲ್ಲದೆ ಹೋದರೆ 10 o'clock ತನಕ ಮಲ್ಕೋತಿದ್ದೆ ಅಂತ ಅನಿಸುತ್ತೆ. ಎದ್ದ ತಕ್ಷಣ ನೋಡಿ ಸ್ವಲ್ಪ ಎ ಸಿ ಬಂದ್ ಮಾಡಿಬಿಟ್ಟು ಇವಾಗ ಹೊರಗಡೆ ಹೊರಟಿದ್ದೀನಿ. ಸೊ ನಾನು ಎದ್ದಿರೋದು ಸಿಕ್ಕಾಪಟ್ಟೆ ಲೇಟು. ಆಲ್ರೆಡಿ ಎಲ್ಲರೂ ಎದ್ದು ಟೀ ಬೇರೆ ಆಗಿರುತ್ತೆ ಅವ್ರದ್ದು. ಅದಾದಮೇಲೆ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಆಲ್ರೆಡಿ ಕೆಳಗಡೆ ನೋಡಿ ಟೀ ಕುಡಿದು ಎಲ್ಲರೂ ಸ್ನಾನ ಮಾಡಿ ಮನೆಯೆಲ್ಲ ತೊಳಿತಾ ಇದ್ದಾರೆ. ನಮ್ಮ ಗುಂಡು ಅಂತೂ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ನೀರಿತ್ತು ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಹಾಗಾಗಿ ಸೊ ಮನೆ ನೀರು ಬಂದಿತ್ತಲ್ಲ, ನೀರು ತುಂಬ್ತಾಯಿದ್ರು. ಆ್ಯಂಡ್ ಅವನು ನನ್ನ ನೋಡಿಬಿಟ್ಟು ನೀನು ಬಾ ಆಟ ಆಡತ್ತಿ ಅಂತೇಳಿ ಕರೀತಾ ಇದ್ದ ಅವನು ಕೂಡ. ಸೊ ನಾನು ಇವಾಗಲೇ ಎದ್ದಿರೋದು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆಯಲ್ಲ, ಆ ನೀರು ಹೆಂಗೆ ಆಡ್ತವೋ ಮಕ್ಕಳು ಗೊತ್ತಿಲ್ಲ. ಬಟ್ ಅವರಿಗೆ ಕೆಲವು ಮಕ್ಕಳಿಗೆ ಚಳಿನೇ ಆಗಲ್ಲ ಅಂತ ಅನಿಸುತ್ತೆ. ದೇವ್ರು ಏನೇನೋ ಸೃಷ್ಟಿ ಮಾಡಿ ಕಳಿಸಿರ್ತಾನಲ್ವ ಮಕ್ಕಳಿಗೆ. ನೋಡಿ ಬೆಳಗ್ಗೆ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಅವ್ರನ್ನ ನಾವು ಕವರ್ ಮಾಡಿರ್ತೀವಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅವ್ರನ್ನ ಸೇಫ್ಟಿ ಆಗಿ ಇರೋದಕ್ಕೆ ಅಂತ ಹೇಳ್ಬಿಟ್ಟು ದೇವರು ಏನೇನೋ ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಚಳಿ ಇದ್ರೂ ಕೂಡ ಚಳಿ ನೀರನ್ನೇ ಸ್ನಾನ ಮಾಡ್ತಾನೆ ಅವನು. ಹಾಗಾಗಿ ಸೊ ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಆ್ಯಂಡ್ ನಾನು ಕೂಡ ಎದ್ದು ಎಷ್ಟೇ ಲೇಟ್ ಮಾಡಿ ಎದ್ರೂ ಕೂಡ ನಾನು ಸ್ವಲ್ಪ ವಾಕ್ ಹೋಗಲೇಬೇಕು. ಬಿಕಾಸ್ ಅದು ನನಗೆ ರೂಢಿನೇ ಆಗಿಬಿಟ್ಟಿದೆ. ಅದು ಬಿಡೋಕ್ಕೆ ಆಗಲ್ಲ. ಒಂದು 2-3 ರೌಂಡ್ ಆದ್ರೂ ಕೂಡ ಹೋಗಲೇಬೇಕು. ಇನ್ನು ನಾನು ಟೆರೆಸ್ ಮೇಲೆ ವಾಕ್ ಹೋಗ್ತಾಯಿದ್ದೆ ಬೆಳಗ್ಗೆ ಬೇಗ ಎದ್ದರೆ. ಬಟ್ ಲೇಟ್ ಮಾಡಿ ಎದ್ದಿರೋದ್ರಿಂದ ಬಟ್ ಯಾರಾದರೂ ನೋಡಿದ್ರೆ ಬೈತಾರೆ ಅಂತ ಅಂದ್ಕೊಂಡು ಕೆಳಗಡೆನೇ ವಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಬಿಸಿಲು ಬಂದುಬಿಟ್ಟಿದೆ. ಇನ್ನು ಟೆರೆಸ್ ಪೂರ್ತಿ ಫುಲ್ ಬಿಸಿಲಿದೆ. ಎಲ್ಲರೂ ಬೈತಾರೆ ಆ್ಯಕ್ಚುಲಿ. ಹಿರಿಯರು ಇರ್ತಾರಲ್ವ ಹಳ್ಳಿಯಲ್ಲಿ, ಅವರು ಬೇಗ ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಬೈತಾರೆ. ಬಟ್ ನಮ್ಮ ಮನೆಯಲ್ಲಿ ಏನು ಬೈಯೋದಿಲ್ಲ. ಯಾಕಂದರೆ ಗಂಡನ ಮನೆಯಲ್ಲಿ ಮಾಡಿ ಬಂದಿರ್ತೀವಲ್ಲ ಎಲ್ಲ ಕೆಲಸಗಳು. ಇನ್ನು ತವ್ರ ಮನೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿನೇ ಎದ್ದಿರೋದು. ಇವಾಗೆ ಅಂತಲ್ಲ, ನಾನು ಅಮ್ಮನ ಮನೆಯಲ್ಲಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಬೇಗ ಎದ್ದು ಯಾವ ಕೆಲಸ ಕೂಡ ಮಾಡೇ ಇಲ್ಲ. ಹಾಗಾಗಿ ಸೊ ನನಗೆ ಅದು ರೂಢಿನೂ ಇಲ್ಲ. ಇನ್ನು ಗಂಡನ ಮನೆಗೆ ಹೋದರೆ ಸ್ವಲ್ಪ ಅಲ್ಲಿ ಮಾಡಲೇಬೇಕಲ್ಲ, ಅಲ್ಲಿ ಮಾಡ್ತೀನಿ ಅಷ್ಟೇ. ಅದೇ ನನಗೆ ತುಂಬ ಹೆವಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಇರೋಷ್ಟು ದಿನ ಇಲ್ಲಿ ಸ್ವಲ್ಪ ಲೇಟ್ ಮಾಡಿ ಎದ್ದು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ಏನಂದರೆ ಇಲ್ಲಿ ವಾಕ್ ಹೋಗ್ತೀನಲ್ಲ, ಒಂದು 10 ಸಾರಿ ವಾಕ್ ಹೋದ್ನಿ ಅಂದರೆ ಸಾಕಾಗಿಬಿಡುತ್ತೆ. ಯಾಕಂದರೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಊಟನ ಮಾಡ್ತೀವಿ. ಎಷ್ಟು ಕೆಲಸ ಕಡಿಮೆ ಮಾಡ್ತೀವೋ ಅಷ್ಟು ಊಟ ಮಾಡೋದೇ ಇಲ್ಲ ನನ್ನ ಪ್ರಕಾರ. ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್, ಅವ್ರವ್ರದ್ದು ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಊಟ ಕೂಡ ಮಾಡ್ತಾರೆ. ಹಾಗಾಗಿ ಸೊ ಅವ್ರವ್ರ ಕೆಪಾಸಿಟಿ ತಕ್ಕಂಗಿರುತ್ತೆ. ಆ್ಯಂಡ್ ನಂದು ವಾಕ್ ಕೂಡ ಕಂಪ್ಲೀಟ್ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಇವತ್ತೊಂದು ಫಂಕ್ಷನ್ಗೆ ಹೋಗೋದಿದೆ. ಸೊ ನಿನ್ನೆ ನೈಟೇ ಹೇಳಿದರು ನನಗೆ ಇವತ್ತೊಂದು ಮದುವೆಗೆ ಹೋಗೋದಿದೆ, ನಾನು ಹೋಗೋಕ್ಕಾಗಲ್ಲ, ನೀನು ಹೋಗ್ಬಾ ಅಂಥೇಳಿ ಹೇಳಿದರು. ಯಜಮಾನ್ರು ಫೋನ್ ಮಾಡಿದರು. ಅವರು ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಹೇಳಿದರು. ಹಾಗಾಗಿ ಸೊ ನಾನೇ ಹೋಗಿ ಬರೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನನಗೆ ಬೇರೆ ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಹೇಳಬೇಕು ಅಂದರೆ ಹುಷಾರಿಲ್ಲ ನನಗೆ. ಅಂದರೆ ಈ ಚಿಕ್ಕ ಪುಟ್ಟ ಹುಷಾರು ಇಲ್ಲದೆ ಇರೋದನ್ನು ನಾನು ದೊಡ್ಡದಂತ ಅಂದ್ಕೊಳ್ಳಲ್ಲ. ಬಟ್ ಮ್ಯಾನೇಜ್ ಮಾಡ್ತೀನಿ. ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಂದರೆ ಟ್ಯಾಬ್ಲೆಟನ್ನು ಮೇಂಟೈನ್ ಮಾಡ್ತೀನಿ. ಓಕೆ. ಸೊ ಆ ಥರ ನಾನು ಫಂಕ್ಷನ್ ಕೂಡ ಬಿಡೋಕ್ಕಾಗಲ್ಲ, ಹೋಗಲೇಬೇಕು. ಅದರಲ್ಲೂ ನನಗೂ ಕೂಡ ಪರಿಚಯ ಇದ್ದಾರೆ ಅವರು ಆ್ಯಂಡ್ ನಮ್ಮ ಯಜಮಾನ್ರಿಗೆ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ಸೊ ನಾನೊಬ್ಬಳೇ ಹೊರಟಿದ್ದೀನಿ. ಆ್ಯಕ್ಚುಲಿ ಅವರು ಫ್ಯಾಮ್ಲಿಗೆ ಸಾಥ್ ಬರೋದಕ್ಕೆ ಹೇಳಿದರು. ಬಟ್ ಏನಂದರೆ ಅವರಿಗೆ ಸ್ವಲ್ಪ ಮೀಟಿಂಗ್ ಇರೋದ್ರಿಂದ ಅವರು ಬಿಟ್ಟು ನಾನೊಬ್ಬಳೇ ಹೋಗ್ತಾಯಿದ್ದೀನಿ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅವರು ಪರವಾಗಿಲ್ಲ, ಹೋಗಿ ಬೇಗ ಬಾ, ಇವತ್ತು ಊರಿಗೆ ಬೇರೆ ಹೋಗೋದಿದೆ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂದರೆ. ಸೊ ಇವತ್ತು ಸಾಯಂಕಾಲ 5 o'clock ಗುಲ್ಬರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಒಂದು ಸರ್ಪ್ರೈಸ್. ಓಕೆ. ಸೊ ನಿಮಗೆ ಈ ಸರ್ಪ್ರೈಸು ನಾಳೆ ಬರುತ್ತೆ. ಯಾಕೆ ಹೋಗ್ತೀನಿ, ಏನು ಎತ್ತ ಕತೆ ಅಂತ ಎಲ್ಲ ಗೊತ್ತಾಗುತ್ತೆ. ಓಕೆ.
ಸೊ ಗೈಸ್, ಇವಾಗ ವಾಕಿಂಗ್ ಎಲ್ಲ ಮುಗೀತು. ಇನ್ನು ಟೀ ಕುಡಿಬಾ ಅಂತ ಕೂಡ ಕರೀತಾ ಇದ್ದರು. ಇನ್ನು ಹೋಗಿ ಟೀ ಕುಡಿಬೇಕು. ಬಟ್ ಟೀನೇ ಅಂತಲ್ಲ, ಏನು ಮಾಡಿರ್ತಾರೋ ಅದನ್ನು ಕುಡಿತೀನಿ. ಆ್ಯಕ್ಚುಲಿ ನಾನು 1 ಲೋಟ ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಟೀ ಕುಡಿತೀನಿ. ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಕೆಲಸಗಳು ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಒಂದೇ ವೇನಲ್ಲಿ ಹೋಗಲ್ಲ. ಯಾಕಂದರೆ ನಾನೇ ಬೇಸಿಕ್ ಅಂದರೆ ಬೆಳಿಗ್ಗೆ ಎದ್ದ ಮೇಲೇ ಎಲ್ಲ ತಪ್ಪಿಸ್ಕೊಂಡು ಬಿಟ್ಟಿರ್ತೀನಲ್ಲ. ಹಾಗಾಗಿ ಮುಂದ್ಗಡೆ ಇರುವಂಥ ದಿನಗಳು ಕೂಡ ಅಂದರೆ ಅವರ್ಗಳು ಕೂಡ ಎಲ್ಲ ತಪ್ಪೋಗಿಬಿಡುತ್ತೆ. ಸೊ ಇವಾಗ ಬಿಸಿನೀರು ಕುಡಿದು ಆಮೇಲೆ 1 ಅವರ್ ಆದಮೇಲೆ ಟೀ ಕುಡಿದು ಅದಕ್ಕೆ ಟೈಮ್ ಅಂತೂ ಇಲ್ಲವೇ ಇಲ್ಲ. 10 ಗಂಟೆ ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಹೋಗಬೇಕು. ಬನ್ನಿ ಇವತ್ತು ಹೆಂಗೆ ರೆಡಿ ಆಗ್ತೀನಿ, ಯಾವ ಡ್ರೆಸ್ ಹಾಕ್ಕೊಳ್ತೀನಿ. ಆ್ಯಂಡ್ ನನಗೆ ನಿನ್ನೆ ನೈಟು ಟ್ಯಾಬ್ಲೆಟ್ ತೊಗೊಂಡೆ ಮಲ್ಕೊಂಡಿದ್ದೀನಿ. ಬಟ್ ಇವತ್ತು ಓಕೆ, ಪರವಾಗಿಲ್ಲ ಅಂತ ಅನ್ಕೋತೀನಿ. ಇವಾಗೂ ಕೂಡ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡ್ರೆ ಇವಾಗ ನಾನು ಮದುವೆ ಹೋಗೋದಕ್ಕೆ ತಯಾರಾಗ್ತೀನಿ. ಇಲ್ಲದೆ ಹೋದರೆ ಮಲ್ಕೋಬೇಕಾಗತ್ತೆ. ಓಕೆ, ಸೊ ಮತ್ತೆ ನಾನು ಫ್ರೆಶ್ ಅಪ್ ಆದಮೇಲೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಏನಪ್ಪ ಅಂದರೆ, ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಈ ಚಿಕ್ಕದು ಇಯರಿಂಗ್ಸು, ಕ್ಲಿಪ್ಪು, ಬಳೆ ಇವೆಲ್ಲ ಬರುತ್ತೆ ನಮ್ಮ ಮನೆ ಹತ್ರ ಮಾರೋದಕ್ಕೆ ಬರುತ್ತೆ. ಯಾಕಂದರೆ ನಮ್ಮ ಮನೆಗೆ ಸ್ವಲ್ಪ ನಮ್ಮ ಮನೆ ದೊಡ್ಡದಾಗಿರೋದ್ರಿಂದ ಇಲ್ಲಿ ತೊಗೊಳ್ತಾರೆ ಅನ್ನೋದೊಂದು ಎಲ್ರಿಗೂ ಗೊತ್ತಿರುತ್ತೆ. ಯಾರೇ ಬರಲಿ, ಈ ಆಜು ಬಾಜು ಮನೆಯವ್ರು ಇರ್ತಾರಲ್ಲ, ಅವ್ರು ಕರೀತಾರೆ, ಇವ್ರ ಮನೆ ತೊಗೋತಾರೆ ಹೋಗಿ, ಇವ್ರ ಮನೆ ತೊಗೋತಾರೆ ಹೋಗಿ ಅಂತ ಹೇಳ್ಬಿಟ್ಟು ನಮಗೂ ಹೇಳ್ತಾರೆ, ಅವ್ರಿಗೂ ಹೇಳ್ತಾರೆ. ಯಾಕಂದರೆ ಒಂದು ಮಾರೋರಿಗೆ ಸೊ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಾರೆ. ನಾನು ಮನೆಯಲ್ಲಿದ್ನಲ್ಲ, ಹಾಗಾಗಿ ಕರೆದ್ರೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಅಂತಂದರೆ ಇಯರಿಂಗ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಗೋಲ್ಡ್ ಕಲೆಕ್ಷನ್ಸ್ ಕೂಡ ಚೆನ್ನಾಗೇ ಮಾಡಿದ್ದೀನಿ. ಬಟ್ ನನಗೆ ಅಷ್ಟು ಇದ್ರೂ ಕೂಡ ನನಗೆ ಈ ಥರ ರೆಡಿಮೇಡ್ ಡೂಪ್ಲಿಕೇಟ್ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಕಲೆಕ್ಷನ್ಸ್ ಮಾಡ್ತೀನಿ ನಾನು. ಯಾಕಂದರೆ ಒಂದೇ ಡ್ರೆಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದೇ ಥರ ಇಷ್ಟ ಆಗಲ್ಲ ನನಗೆ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಅದು 10 ರೂಪಾಯಿ ಆದ್ರೂ ತೊಗೊಳ್ತೀನಿ. ನನ್ನ ಕೇಸ್ 100 ರುಪೀಸ್ ಒಂದೊಂದು ಪೇರ್ ಬರುತ್ತೆ, ಆವಾಗಲೂ ತೊಗೋತೀನಿ. ಬಟ್ ಯಾವುದು ಮಾರಕ್ಕೆ ಬಂದಿರ್ತಾರಲ್ವ, ಪರ್ಚೇಸ್ ಅಂತೂ ನಾನು ಗ್ಯಾರಂಟಿ ಮಾಡೇ ಮಾಡ್ತೀನಿ. ಇನ್ನು ನಾನು ಸ್ವಲ್ಪ ನಾಳೆಗೆ ಸ್ವಲ್ಪ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಲೆಕ್ಷನ್ಸ್ ಚೆನ್ನಾಗಿತ್ತು, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಯಾಕಂದರೆ ಸ್ವಲ್ಪದ್ರಲ್ಲೇ ಸ್ವಲ್ಪ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಇತ್ತು. ನನಗೆ ಮತ್ತು ಅಮ್ಮುಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಬೇರೆ ಬೈತಾ ಇರ್ತಾರೆ, ನಿನಗೆ ಗೋಲ್ಡ್ ಕೊಡಿಸಿದ್ರೂ ಡೂಪ್ಲಿಕೇಟ್ ತೊಗೊಳ್ಳೋದು ಮಾತ್ರ ಬಿಡಲ್ಲ ನೀನು ಅಂಥೇಳಿ ಬೈತಿರ್ತಾರೆ. ನಾನು ಅವರಿಗೆ ಒಂದು ಸಮಾಧಾನ ಮಾಡ್ತೀನಿ. ಬಿಕಾಸ್ ನಾನು ಜಾಸ್ತಿ ಬಿಚ್ಚೋದು ಹಾಕೋದು ಇದೆಲ್ಲ ಮಾಡ್ತಾಯಿರ್ತೀನಲ್ಲ. ಹಾಗಾಗಿ ಗೋಲ್ಡ್ ಎಲ್ಲರೂ ಎತ್ತಿಟ್ಬಿಟ್ಟೆ ಅಂತಂದರೆ ಮತ್ತೆ ತಿರ್ಗಾ ನಾನು ಅದು ತೊಗೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು ದಿನ ಎತ್ತಿಟ್ಟೆ ಅಂದರೆ 2 ಡೇಸ್ ಆದಮೇಲೆ ನೆನಪು ಬರುತ್ತೆ ನನಗೆ, ಅದು ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಹೀಗೆ ಅಂದ್ಕೊಂಡು ನಾನು ಒಂದು 2 ಪೇರೇನೋ 1 ಪೇರ್ ಕಳ್ಕೊಂಡಿದ್ದೀನಿ. ಹಾಗಾಗಿ ಸೊ ಜಾಸ್ತಿ ದಿನ ಒಂದು 15 ದಿನ ಹಾಕ್ಕೊಳ್ತೀನಿ ಗೋಲ್ಡ್ ಅಂತಂದರೆ ಮಾತ್ರ ಅದನ್ನು ಎತ್ತಿ ಹಾಕ್ಕೊಳ್ತೀನಿ. ಸಮ್ಟೈಮ್ಸ್ ಜಾಸ್ತಿ ಫಂಕ್ಷನ್ ಇದ್ದು ಅಂದರೆ ಈ ಥರ ಇಯರಿಂಗ್ಸೇ ನಾನು ಸಿಕ್ಕಾಪಟ್ಟೆ ಬಳಸ್ತೀನಿ. ಮಮ್ಮಿಗೆ ಹೇಳಿದ್ದೆ ನಾನು, ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ ಅಂತ. ಹಾಗಾಗಿ ಮಮ್ಮಿ ಕೂಡ ಗೊತ್ತಲ್ವ, ನಾನು ಎಷ್ಟು ಹೇಳಿದ್ರು ಬಿಡಲ್ಲ ಇವಳು ಅಂತ ಹೇಳ್ಬಿಟ್ಟು, ಆಯ್ತಾಯ್ತು ಏನಾರೇ ಮಾಡ್ಕೊ ಹೋಗು ಅಂತೇಳಿ ಹೇಳಿದರು. ಹಾಗಾಗಿ ಸೊ ಒಂದಿಷ್ಟು ನೋಡ್ತಾ ಇದ್ದೀನಿ, ಚೆನ್ನಾಗಿರುವಂಥದ್ದು ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದ್ದು ನೋಡ್ತಾ ಇದ್ದೆ. ಬಟ್ ಇದು ಲೈಟ್ ವೇಟ್ ಇದ್ದು, ನನಗೆ ಹೆವಿನೂ ಕೂಡ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಸಿಂಪಲ್ ಆಗಿರಬೇಕು ಆ್ಯಂಡ್ ಕ್ಯೂಟ್ ಆಗಿರಬೇಕು ನನಗೆ. ಇದು ಈಗ ಕೆಲವೊಂದು ಡ್ರೆಸ್ ಮೇಲೆ ತುಂಬ ಆಡಂಬರವಾಗಿ ಹಾಕ್ಕೊಳ್ತೀವಲ್ಲ, ಆ ಥರ ಹಾಕ್ಕೊಳ್ಳೋದು ಸ್ವಲ್ಪ ರೇರು. ನನಗೆ ಪುಟ್ಟದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಫೈನಲಿ ಒಂದಿಷ್ಟು ಕಲೆಕ್ಷನ್ಸನ್ನು ತೊಗೊಂಡಿದ್ದೀನಿ. ಇವಾಗ ಬಿಲ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಅಮ್ಮುಗೆ ಒಂದಿಷ್ಟು ಕ್ಲಿಪ್ಗಳನ್ನು ತೊಗೊಳ್ಳೋಣ ಅಂತ. ಇವಾಗ ಅವಳು ಅಂದರೆ ಇವಾಗ ತೊಗೊಳ್ತೀನಲ್ಲ, ಚೆನ್ನಾಗಿ ಜೋಪಾನವಾಗಿ ನೋಡ್ಕೋತಾಳೆ ಇವಾಗ ಅವುಗಳನ್ನು. ಹಾಗಾಗಿ ಸೊ ತೊಗೊಳ್ತಾ ಇರ್ತೀನಿ. ಫೈನಲಿ ಒಂದಿಷ್ಟು ಕ್ಲಿಪ್ಗಳನ್ನು ಕೂಡ ನಾನು ತೊಗೊಂಡೆ. ಬಟ್ ಇದೇನೆಂದರೆ 10 ರೂಪಾಯಿಗೆ ಜೋಡು ಅಂತ ಅನಿಸುತ್ತೆ. ಕೆಲವೊಂದು 20 ಇತ್ತು, ಕಲರ್ ಇರೋದು 20 ರುಪೀಸ್ಗೆ ಪೇರು.
ಕೆಲವೊಂದು 10 ರುಪೀಸ್ಗೆ ಪೇರ್ ಇತ್ತು. ಬಟ್ ನಾನು ಒಂದಷ್ಟು ನೋಡ್ತಾ ಇದ್ದೀನಿ. ಅವಳ ಹತ್ರ ಯಾವುದು ಕಲರ್ ಇಲ್ವೋ ಅದನ್ನು ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇರೋವಂಥ ವಿಷಯನ ಶೇರ್ ಮಾಡ್ತೀನಿ. ಇದು ಏನು ತೊಗೋತೀನಲ್ಲ, ನಮ್ಮ ಅಪ್ಪ ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಾರೆ. ನಮ್ಮ ಮಮ್ಮಿ ಏನು ಅನ್ನಲ್ಲ, ಹಾಕ್ಕೊಳ್ತಾರೆ ತೊಗೋತಾರೆ ಬಿಡು ಅಂತ. ನಮ್ಮ ಅಪ್ಪಗಂತೂ ಈ ಡೂಪ್ಲಿಕೇಟ್ ಆ್ಯಂಡ್ ಈ ಥರದ್ದು ಜಿಂಚಾಕ ಆ್ಯಂಡ್ ಇವರನ್ನು ಇರಿಸ್ಕೊಂಡು ಇದು ತೊಗೊಳ್ಳೋದು ಅದು ತೊಗೊಳ್ಳೋದು ಮಾಡಿದ್ರೆ ಬೈತಾರೆ. ಆದರೆ ನಾವು ಏನು ಪರ್ಚೇಸ್ ಮಾಡಿದ್ರೂ ಅವ್ರು ಇಲ್ಲದೆ ಇರುವಾಗಲೇ ಪರ್ಚೇಸ್ ಮಾಡಬೇಕು. ಅವರಿದ್ದಾಗಂದರೆ ಅವರು ತೊಗೊಳ್ಳೋ ಅಮೌಂಟ್ ಭೀ ಕೊಡೋಂಗಿಲ್ಲ ಆ್ಯಂಡ್ ಇನ್ನೊಂದು ತೊಗೊಳ್ಳೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ಇನ್ನೂ ತೊಗೊಳ್ಳೋದಿದ್ದರೆ ದೊಡ್ಡ ಶಾಪ್ಗಳಿರುತ್ತಲ್ಲ, ಮಾಲ್ಗಳು, ಅಲ್ಲಿ ಹೋಗಿ ಚೆನ್ನಾಗಿ ಬರುತ್ತೆ, ಬಹಳ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಹಾಗಾಗಿ ಅವ್ರು ಇಲ್ಲದೆ ಇರೋ ಟೈಮ್ ನೋಡಿ ನಾನು ಒಂದಿಷ್ಟು ತೊಗೊಂಡಿದ್ದೀನಿ. ಇವು ಮಕ್ಕಳಿಗೋಸ್ಕರ ಅಷ್ಟೇ. ಮಕ್ಕಳು ಇವಾಗ ಎಷ್ಟೇ ಕಾಸ್ಟ್ಲಿ ಕೊಟ್ಟು ತೊಗೊಂಡ್ರೂ ಭೀ ಕಳ್ಕೊಳ್ತಾರೆ ಆ್ಯಂಡ್ ಮುರ್ಕೋತಾರೆ. ಹಾಗಾಗಿ ಸೊ ಅಷ್ಟು ಕಾಸ್ಟ್ಲಿ ಬೇಡ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಎಲ್ಲಾದರೂ ಬಿಟ್ಟು ಬಂದ್ರೂ ಕೂಡ ನಡಿಬೇಕು ಆ ಥರ ಇರೋದನ್ನೇ ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಟೋಟಲಿ ಇಷ್ಟು ಕ್ಲಿಪ್ಪು ಆ್ಯಂಡ್ ಬಟನ್ಸ್ ಎಲ್ಲ ತೊಗೊಂಡಿದ್ದೀನಿ. ಒಂದು 150 ರುಪೀಸ್ ಏನೋ ಆಯಿತು ಅಷ್ಟೇ, ಭಾಳೇನು ತೊಗೊಂಡಿಲ್ಲ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ನಾನು ರೆಡಿ ಆದಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಜ್ವರ ಇರೋದ್ರಿಂದ ಅನ್ನ ಮತ್ತು ತುಪ್ಪ ಆ್ಯಂಡ್ ಅಮ್ಮ ಬೇಳೆ ಮಾಡಿದರು, ಅದನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಅಂತೂ ಹುಷಾರಿಲ್ಲ, ನಿನಗೆ ಹೋಗಬೇಡ, ಯಾಕೆ ಹೋಗಬೇಡ ಮದುವೆಗೆ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ಬಿಡೋಕ್ಕಾಗಲ್ಲ. ಹಾಗಾಗಿ ಹೋಗಿ ಸ್ವಲ್ಪ ಬೇಗನೆ ಬಂದುಬಿಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ಟ್ರಿಪ್ಪಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಓಕೆ ಆಯ್ತು, ಏನಾರೇ ಮಾಡಪ್ಪ, ಮತ್ತೆ ಬಂದು ನೀನೇ ನರಳ್ತೀಯಾ ಅಂತ ಹೇಳಿದರು. ಆಮೇಲೆ ನನಗೆ ಹುಷಾರಿಲ್ಲದೆ ಇತ್ತಲ್ಲ, ಹಾಗಾಗಿ ಹೋಗಿ 2 ಇಂಜೆಕ್ಷನ್ ಮಾಡ್ಕೊಂಬಂದೆ ನಾನು. ಸೊ ಹಾಗಾಗಿ ಇವತ್ತೊಂದಿನ ಚೆನ್ನಾಗಿ ನಡಿಬೇಕು, ಇವತ್ತು ಎನಿ ಕಂಡೀಷನ್ ಚೆನ್ನಾಗಿರಬೇಕು ನಾನು ಅಂತ ಅಂದ್ಕೊಂಡು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಫೈನಲಿ ನನ್ನ ಲುಕ್ಕು ಈ ಥರ ರೆಡಿ ಆಗಿದ್ದೀನಿ. ಬಟ್ ಡ್ರೆಸ್ಗಳೆಲ್ಲ ತುಂಬ ಲೂಸ್ ಆಗ್ತಾಯಿದೆ. ಬಟ್ ಚೆನ್ನಾಗಿದೆ ಅಲ್ವಾ ಡ್ರೆಸ್ಸು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ತಂಗಿ ತೊಗೊಂಡಿರೋದು, ಫಸ್ಟ್ ಟೈಮ್ ನಾನೇ ವೇರ್ ಮಾಡಿರೋದು. ಇದು ಚೆನ್ನಾಗಿದೆ. ಬಟ್ ಎಲ್ಲೋ ತೊಗೊಂಡ್ಲು, ಮಾಂಗಲ್ಯ ಶಾಪಿಂಗ್ ಅಂತೆ, ಯಾರಿಗಾದರೂ ಬೇಕಾದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಓಕೆ, ಸೊ ಫೈನಲಿ 1-2 ಟ್ಯಾಬ್ಲೆಟನ್ನು ತೊಗೊಂಡ್ಬಿಡ್ತೀನಿ. ಮತ್ತು ನಾನು ಅಲ್ಲಿ ಹೋಗಿ ಮತ್ತೆ ಫುಲ್ಲು ಹುಷಾರು ತಪ್ಪಿಕೊಂಡು ಮನೆಗೆ ಬಂದರೆ ನಮ್ಮ ಮಮ್ಮಿ ಅಂತೂ ಬಿಡೋದಿಲ್ಲ ನನಗೆ. ಬಟ್ ಎನಿ ಕಂಡೀಷನ್ ಈ ಫಂಕ್ಷನ್ಗೆ ಹೋಗಲೇಬೇಕು. ಬಟ್ ಓಕೆ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಇಂಜೆಕ್ಷನ್ ತೊಗೋಬೋದು, ಬಟ್ ಆದರೆ ಟ್ಯಾಬ್ಲೆಟ್ ತೊಗೊಳ್ಳೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಅದು 3 ಟ್ಯಾಬ್ಲೆಟ್ ತೊಗೋಬೇಕು ಅಂದರೆ 1 ಅವರ್ ಮಾಡ್ತೀನಿ ನಾನು. ಯಾಕಂದರೆ ಅದು ಇಟ್ಕೊಂಡು ನೋಡ್ತಾ ಕೂತಿರ್ತೀನಿ, ಹೆಂಗೆ ತೊಗೋಬೇಕು, ಹೆಂಗೆ ನುಂಗಬೇಕು, ನೀರು ಹೆಂಗೆ ಹಾಕ್ಕೋಬೇಕು ಅಂತ. ನಮ್ಮ ಮಮ್ಮಿ ಏನು ಮಾಡ್ತಾರೆ, ಬಾಯಿ ಹಿಡಿದ್ಬಿಟ್ಟು 3 ಒಟ್ಟಿಗೆ ಹಾಕಿಬಿಡ್ತಾರೆ. ಅವ್ರ ಕೈಯಲ್ಲಿ ಕೊಡೋಲ್ಲ ನಾನು. ಮಮ್ಮಿ ಹೇಳ್ತಾಯಿದ್ರು, ನೀ ತಿಂತೀಯ, ನಾನೇ ಬಂದು ಹಾಕಲಿ ಅಂತ. ಬಟ್ ಅವ್ರ ಕೈಯಲ್ಲಿ ಕೊಟ್ಟರೆ ತುಂಬಾ ಕಷ್ಟ. ಹಾಗಾಗಿ ಸೊ ನಾನೇ ತೊಗೋತೀನಿ ಅಂತ ಹೇಳ್ಬಿಟ್ಟು, ಅದರಲ್ಲಿ ಬೇರೆ ಲೇಟ್ ಆಗಿಬಿಟ್ಟಿತ್ತಲ್ಲ, ಎಲ್ಲರೂ ಕರಿತಾಯಿದ್ರು, ಬೇಗ ಬಾ, ಹೋಗೋದು ಇದೆ, ದೂರಿದೆ ಊರು ಅಂತ ಹೇಳಿ ಕರಿತಾಯಿದ್ರು. ಹಾಗಾಗಿ ಪಟ್ಟನೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟನ್ನು ತೊಗೊಂಡೆ. ಸೊ ಇವಾಗ ಹೊರಟಿದ್ದೀನಿ. ಇವಾಗಂತೂ ನಾನು ಓಕೆ ಅಂತ ಅನ್ನಿಸ್ತು, ಅಂದರೆ 2 ಇಂಜೆಕ್ಷನ್ ಮಾಡ್ಕೊಂಡಿದ್ದೆನಲ್ಲ, ಸೊ ಓಕೆ ಅಂತ ಅನ್ನಿಸ್ತು. ಬಟ್ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಫ್ರೆಶ್ ಆಗಿ ಹೊರಟಿದ್ದೀನಿ. ಬಟ್ ಒಂದು ಅರ್ಧ ದಾರಿ ಹೋಗೋಷ್ಟೊತ್ತಿಗೆ ಚೆನ್ನಾಗಿದ್ದರೆ ಓಕೆ, ಹೋಗಿ ಬರ್ತೀನಿ. ಚೆನ್ನಾಗಿಲ್ಲ ಅಂದರೆ ಅಲ್ಲಿಂದನೇ ರಿಟರ್ನ್ ವಾಪಸ್ ಬರ್ತೀನಿ ಅಂತ ಹೇಳಿದ್ದೀನಿ ಮಮ್ಮಿಗೆ. ಏನಾರೇ ಮಾಡಪ್ಪ ಅಂಥೇಳಿ ಹೇಳಿದರು. ಸೊ ಇನ್ನೂ ಒಂದು 2 ಟ್ಯಾಬ್ಲೆಟ್ ಆಯಿತು. ಇನ್ನು ಫೈನಲಿ ಲಾಸ್ಟ್ ಟ್ಯಾಬ್ಲೆಟ್ ಇದೆ ನೋಡಿ. ಈ ಟ್ಯಾಬ್ಲೆಟ್ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಸಿಕ್ಕಾಪಟ್ಟೆ ಕಹಿ ಇದೆ. ಸೊ ಹುಷಾರಾಗಬೇಕು ಬೇಗ, ಕ್ವಿಕ್ಕಾಗಿ ಅಂತಂದರೆ ತೊಗೊಳ್ಳೇಬೇಕಲ್ಲ, ಹಾಗಾಗಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನು ಫೈನಲಿ ಮದುವೆಗೆ ಹೊರಟಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡ್ಗಳೇ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಓಕೆ, ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಟೆಂಪೋಲ್ಲಿ ಮದುವೆಗೆ ಹೊರಟಿದ್ದೀನಿ. ನನಗೆ ಮೇಲ್ಗಡೆ ಕೂಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದರೆ ಎಲ್ಲರೂ ಕಾಣಿಸ್ತಾರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕೂತಿರ್ತೀನಿ. ಆ್ಯಂಡ್ ಇನ್ನೂ ಒಂದು, ಎಲ್ಲರೂ ಕಾಲು ಎಳಿತಿರ್ತಾರೆ ನನಗೆ,
ಸಿಕ್ಕಾಪಟ್ಟೆ. ಯಾಕಂದರೆ ಎಲ್ಲ ಅತಿಥಿಯರು ಇರ್ತಾರಲ್ಲ, ಅವರೆಲ್ಲರೂ ಕಾಲು ಎಳಿತಿರ್ತಾರೆ. ನಾನು ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ನಗ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ವಿಷಯಗಳಾಗಿರ್ಬೋದು ಸೀರಿಯಸ್ ಏನು ತೊಗೊಳಲ್ಲ. ಸೊ ಸೀರಿಯಸ್ ಆಗಿ ಮಾತಾಡಿದ್ರೂ ಅಷ್ಟೊಂದು ನಾನು ತೊಗೊಳಲ್ಲ. ಅವರು ಮಾತಾಡಿದ್ರು ನಾನು ತೊಗೊಳಲ್ಲ. ನಾನು ಯಾವಾಗಲೂ ಕ್ಯಾಜುವಲಾಗಿ ಲೈಫ್ ಲೀಡ್ ಮಾಡ್ತೀನಿ, ಕ್ಯಾಜುವಲಾಗೇ ಇರ್ತೀನಿ. ಹಾಗಾಗಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಏನೇ ಒಂದು ವಿಷಯಗಳಿದ್ರೂ ಅದು ನಗ್ನಗ್ತಾ ಹೇಳಬೇಕು. ಅದು ರಾಂಗ್ ಆಗಿರ್ಬೋದು, ರೈಟ್ ಆಗಿರ್ಬೋದು. ಓಕೆ, ಕೆಲವೊಬ್ಬರಿಗೆ ಇಷ್ಟ ಆಯಿತು ಅಂದರೆ ತೊಗೊಂಡಿರ್ತಾರೆ, ಕೆಲವೊಬ್ರಿಗೆ ಇಷ್ಟ ಆಗದೇ ಇರೋವಂಥ ವಿಷಯಗಳು ಅಲ್ಲೇ ಬಿಟ್ಟಿರ್ತಾರೆ. ಓಕೆ, ಸೊ ಆ ಥರ ಇರಬೇಕು. ಅಲ್ಲಿ ನನಗೆ ಒಬ್ಬರು ಏನು ಹೇಳಿದರು ಅಂತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸಾರಿ ಹಾಕ್ಕೊಂಡು ಬರಬೇಕಿಲ್ಲ ಅಂಥೇಳಿ ಹೇಳಿದರು. ಹಿರಿಯರೇ ಸಾರಿ ಹಾಕ್ಕೊಂಡು ಬರಬೇಕು, ಈ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಬಂದು ಅದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದರು. ಓಕೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ಈ ಟೈಮಲ್ಲಿ ಸಮ್ಮರಲ್ಲಿ ಸಾರಿ ಹಾಕ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ರೂಢಿ ಇತ್ತು ಅಂದರೆ ಓಕೆ, ಪರವಾಗಿಲ್ಲ, ಹಾಕ್ಕೊಳ್ಬೋದು ಈ ರೂಢಿ ಇಲ್ಲದೆ ಇರುವಾಗ ನಮಗೆ 1 ಅವರ್ ಅಥವಾ 2 ಅವರ್ ಮಾತ್ರ ಸಾರಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಒಂದು 8 ಅವರ್ ತನಕ ಅಥವಾ 6 ಅವರ್ ತನಕ ಸಾರಿ ಹಾಕ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಸೊ ಈ ಥರ ಅವರು ಶೇರ್ ಮಾಡ್ತಾರೆ. ಓಕೆ, ನಾನು ಕೂಡ ಕ್ಯಾಶುವಲಾಗಿ ತೊಗೊಳ್ತೀನಿ. ಸಮ್ಟೈಮ್ಸ್ ಸ್ವಲ್ಪ ರೂಡಾಗಿ ಮಾತಾಡಿದ್ರೆ ಸ್ವಲ್ಪ ಏನಾಗುತ್ತೆ, ಹರ್ಟ್ ಆಗುತ್ತೆ. ಇವಾಗ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಮನೆಯವ್ರೇ ಅವ್ರ ಮಾತನ್ನು ಕೇಳಲ್ಲ. ಸೊ ಅಂಥದ್ರಲ್ಲಿ ನಾವು ಕೇಳಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ನನಗೆ ಕೆಲವೊಬ್ಬರದ್ದು ಮಾತು ಇಷ್ಟ ಆಗಲಿಲ್ಲ ಆ ಟೈಮ್ನಲ್ಲಿ. ಸೊ ಅವ್ರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ, ಓಕೆ, ಪರವಾಗಿಲ್ಲ. ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಅಂದರೆ ಆ್ಯಕ್ಚುಲಿ ಡ್ರೆಸ್ಸಲ್ಲಿ ನಾವು ಫುಲ್ ಕವರ್ ಆಗಿರ್ತೀವಿ, ಸಾರಿಯಲ್ಲಿ ಅಷ್ಟೊಂದು ಫುಲ್ ಕವರ್ ಆಗಿರಲ್ಲ. ಅವ್ರಿಗೇನು ಮೆಂಟಾಲಿಟಿ ಅಂದರೆ ಒಂದು ಸಾರಿ ಅಂದರೆ ಬೇರೆ ಥರನೇ ತಿಳ್ಕೊತಾರೆ. ಒಂದು ಓಕೆ, ಚೆನ್ನಾಗಿರುತ್ತೆ, ಓಕೆ, ಪರವಾಗಿಲ್ಲ. ಬಟ್ ಆದರೆ ಡ್ರೆಸ್ಸಿಗೆ ಕನ್ವರ್ಟ್ ಮಾಡಿದ್ರೆ ಸಾರಿಗಿಂತ ಡ್ರೆಸ್ ಓಕೆ, ಈ ಸಮ್ಮರಲ್ಲಿ ಹೋಗಿ ಒಂದು 2 ಅವರ್ಸಲ್ಲಿ ಮುಗಿಸ್ಕೊಂಡು ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅವ್ರವ್ರ ಡಿಸಿಷನ್ ಅವ್ರವ್ರಿಗೆ ಬಿಟ್ಟಿದೆ ಅಲ್ವಾ. ಸೊ ಅವ್ರ ಮನೆಯಲ್ಲಿ ಕೂಡ ಡ್ರೆಸ್ಗಳು ಹಾಕೋರು ಇರ್ತಾರೆ, ಮತ್ತು ಸಾರಿ ಹಾಕ್ಕೊಳ್ಳೋರು ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಆದ್ರೂ ಅವರು ಬೇರೆಯವ್ರಿಗೆ ಹೇಳಬೇಕಾದ್ರೆ ಸ್ವಲ್ಪ ರೂಢವಾಗಿ ಹೇಳೋದನ್ನು ಬಿಟ್ಟು ನಗ್ನಗ್ತಾ ಹೇಳಿದರೆ ಒಂದು ಓಕೆ ಅಂತ ಅನ್ನಿಸ್ತು. ಸೊ ಅಲ್ಲಿ ನಾನು ಹೋದ್ಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮದುವೆ ಅಂತೂ ಆಯ್ತಲ್ವ, ಹೋಗಿ ಫೋಟೋ ಕೂಡ ತೆಗೆಸ್ಕೊಂಡೆ. ಇನ್ನು ಊಟಕ್ಕೆ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಪೂರಿ, ಆಮೇಲೆ ಸಾಂಬಾರು, ಆಮೇಲೆ ಅದು ಕಡಲೆ ಸಾಂಬಾರು ಅಂತ ಬರುತ್ತೆ, ಪೂರಿ ಜೊತೆನೇ ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಸ್ವೀಟು, ಪಾಪಡು, ಉದುರು ಪಿಟ್ಲ ಆ್ಯಂಡು ಮಿಕ್ಸ್ ಕಾರ್ಬೊಂದೆ. ಸೊ ಇಷ್ಟು ಮಾಡಿದರು, ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. ಇನ್ನು ಊಟ ಅಂತೂ ಸಖತ್ತಾಗಿತ್ತು. ಊಟ ತಿಂದು ಇನ್ನು ಫೋಟೋ ತೆಗೆಸ್ಕೊಂಡು ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇನ್ನು ಊರಿಗೆ ಹೊರಡಬೇಕು ಅಂತ ಹೇಳಿದ್ನಲ್ವ, ಹಾಗಾಗಿ ಬೇಗ ಬಂದಿದ್ದೆ. ಬಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇನ್ನು 5 o'clock ಬಸ್ ಹತ್ಕೊಂಡು ಊರಿಗೆ ಹೊರಟಿದ್ದೀನಿ. ಸೊ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅಪ್ಪು ಅಮ್ಮ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಅವರು ಕೂಡ ಅವ್ರನ್ನ ಕರ್ಕೊಂಡು ಮತ್ತು ತಿರ್ಗಾ ಗುಲ್ಬರ್ಗಕ್ಕೆ ಹೊರಟಿದ್ದೀನಿ. ಆ್ಯಂಡ್ ಸೊ ಗೈಸ್, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.